ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಿತ್ಯ ಜೀವ ನೀಡುವ ವಚನ, ಸತ್ಯ ಮಾರ್ಗ ತೋರುವ ವಚನ, ಮನುಜನಾದ ತಿರುವಚನ, ಯೇಸುವೇ ಜೀವ ವಚನ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 49. ಇದರ ಟೈಟಲ್ಲು ಸಾವನ್ನು ತಪ್ಪಿಸದು ಸಿರಿ ಸಂಪತ್ತು. ಎಷ್ಟೇ ಹಣ, ಆಸ್ತಿ, ಅಂತಸ್ತು, ಪ್ರತಿಭೆ, ಪ್ರಭಾವ, ಸ್ಥಾನಮಾನ ಏನೆಲ್ಲ ಇದ್ದರೂ ಸಹ ಅವೆಲ್ಲವುಗಳಿಂದ ಮರಣವನ್ನು ತಪ್ಪಿಸಲು ಸಾಧ್ಯವಿಲ್ಲ, ಅಥವಾ ಮರಣದಿಂದ ನಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ. ಭಯಪಡಬೇಡಿ. ಆದರೆ ನಿತ್ಯ ನರಕಾಗ್ನಿಯಿಂದ, ಮರಣದಿಂದ, ಮರಣಕರವಾದ ರೋಗ ರುಜಿನಗಳಿಂದ ನಮ್ಮನ್ನು ಕಾಪಾಡುವ ರಕ್ಷಕ ಒಬ್ಬರಿದ್ದಾರೆ. ಅವರೇ ಪ್ರಭು ಯೇಸು ಕ್ರಿಸ್ತರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಸರ್ವ ಜನಾಂಗಗಳೇ ಗಮನಿಸಿರಿ, ಭೂ ನಿವಾಸಿಗಳೇ ನನಗೆ ಕಿವಿಗೊಡಿ. ಆಕಾಶವೇ ಕೇಳು, ಭೂಮಿಯೇ ಆಲಿಸು, ದೇವರ ಮಾತುಗಳನ್ನು ಕೇಳು ಎಂಬುದಾಗಿ. ಜನಸಾಮಾನ್ಯರೇ, ಜನಾಧಿಪತಿಗಳೇ, ದರಿದ್ರರೇ, ಧನವಂತರೇ, ನೀವೆಲ್ಲರೂ ನನ್ನ ಮಾತುಗಳಿಗೆ ಕಿವಿಗೊಟ್ಟು ಆಲಿಸಿರಿ. ಬಡವ, ಶ್ರೀಮಂತ, ವಿದ್ಯಾವಂತ, ಅವಿದ್ಯಾವಂತ, ಹಿರಿಯವ, ಕಿರಿಯವ, ಯಾವುದೇ ಭೇದ ಭಾವವಿಲ್ಲ ಮರಣಕ್ಕೆ. ಆದ ಕಾರಣ ಎಲ್ಲರೂ ಕಿವಿಗೊಟ್ಟು ಆಲಿಸಿರಿ. ನನ್ನ ಬಾಯಿ ಬೋಧಿಸುವುದು ಸುಜ್ಞಾನವನ್ನು. ದೇವರ ವಾಕ್ಯ ನಮಗೆ ಸುಜ್ಞಾನವನ್ನು ತಂದುಕೊಡುತ್ತದೆ. ದೇವರ ವಾಕ್ಯ ಮೂಢರನ್ನು ಬುದ್ಧಿವಂತರನ್ನಾಗಿ, ಮೂರ್ಖರನ್ನು ಸುಜ್ಞಾನಿಗಳನ್ನಾಗಿ ಮಾರ್ಪಡಿಸುತ್ತದೆ. ನನ್ನ ಮನ ಧ್ಯಾನಿಸುವುದು ವಿವೇಚನೆಯನು, ನಾ ಕಿವಿಗೊಟ್ಟು ಆಲಿಸುವೆನು ಧರ್ಮದ ಗಾದೆಯನು. ಅಂದರೆ ಧರ್ಮ ಗ್ರಂಥ, ದೇವರ ವಾಕ್ಯ ನಮಗೆ ಬೋಧನೆ ಮಾಡುವ ಪಾಠವನ್ನು ಕಿವಿಗೊಟ್ಟು ಆಲಿಸಬೇಕು. ಹಣ, ಆಸ್ತಿ, ಅಂತಸ್ತಿನ ಮರಣವನ್ನು ತಪ್ಪಿಸಲು ಸಾಧ್ಯವಿಲ್ಲ, ನಿಜ. ಆದರೆ ನೀನು ಮರಣದಿಂದ ತಪ್ಪಿಸಿಕೊಳ್ಳಲು ಇರುವ ಏಕೈಕ ಮಾರ್ಗ, ಜೀವದ ಮಾರ್ಗ, ಯೇಸುವಿನ ಮಾರ್ಗವಾಗಿದೆ. ಆಪತ್ಕಾಲದಲ್ಲಿ ನಾನೇಕೆ ಭಯಪಡಬೇಕು? ದ್ವೇಷಗಳ ದಾಳಿಗೆ ನಾನೇಕೆ ಹೆದರಬೇಕು? ಆದ ಕಾರಣ ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಟ್ಟವರು ಮರಣಕ್ಕೆ ಭಯಪಡುವುದಿಲ್ಲ. ಅವರಿಗೆ ನಂಬಿಕೆ, ನಿರೀಕ್ಷೆ ಉಂಟು. ಪ್ರಭು ಯೇಸು ಪುನರುತ್ಥಾನರಾದಂತೆ ಯೇಸುವನ್ನು ನಂಬುವ ನಮಗೂ ಸಹ ಸತ್ತರೂ ಪುನರುತ್ಥಾನದಲ್ಲಿ ನಾವು ಮತ್ತೆ ಜೀವಕ್ಕೆ ಎಬ್ಬಿಸಲ್ಪಟ್ಟು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುತ್ತೇವೆ. ತಮ್ಮನ್ನು ತಾವೇ ಮುಕ್ತಗೊಳಿಸುವ ಜೀವಾತ್ಮನಿಲ್ಲ. ದೇವರಿಗೆ ಈಡುಕೊಟ್ಟು ಪ್ರಾಣ ಉಳಿಸಿಕೊಳ್ಳಬಲ್ಲ ನರನಿಲ್ಲ. ಪ್ರಾಣ ಹೋಗುವ ಸಮಯದಲ್ಲಿ ಈ ಮರಣಕ್ಕೆ ಬದಲು ನಾನು ಇನ್ನೂ ಜೀವಿಸಬೇಕು, ದೇವರೇ ನಿಮಗೆ ಏನು ಬೇಕು ಅದನ್ನು ಕೊಡ್ತೀನಿ ಅಂದರೆ, ಈ ಮರಣಕ್ಕೆ, ಪ್ರಾಣಕ್ಕೆ ಈಡಾಗಿ ಏನನ್ನು ಕೊಡಲು ಸಾಧ್ಯ? ಮಾರ್ಕ 8:36 ಪ್ರಭು ಯೇಸು ನುಡಿದರು, ಒಬ್ಬ ಮನುಷ್ಯ ಇಡೀ ಲೋಕವನ್ನೇ ಸಂಪಾದಿಸಿಕೊಂಡರೂ, ಲೋಕ ಅಂದ್ರೇನು? ಸ್ಥಾನಮಾನ, ಹೆಸರು, ಹಣ, ಆಸ್ತಿ, ಅಂತಸ್ತಿ, ನೇಮ್, ಫೇಮ್ ಎಲ್ಲವನ್ನು ಸಂಪಾದನೆ ಮಾಡಿಕೊಂಡರೂ ತನ್ನ ಪ್ರಾಣ ನಷ್ಟವಾದರೆ, ಆತ್ಮ ನಷ್ಟವಾದರೆ ಆ ಆಸ್ತಿಪಾಸ್ತಿಯಿಂದ ಏನು ಪ್ರಯೋಜನ ಎಂಬುದಾಗಿ. ಆದ ಕಾರಣ ಆತ್ಮದ ಕುರುಬನಾದ ಪ್ರಭು ಯೇಸು, ಬಾ, ಯೇಸುವಲ್ಲಿ ಬಾ, ಆತನು ನಿನಗೆ ನಿತ್ಯ ಜೀವವನ್ನು ಕೊಡುತ್ತಾರೆ. ಪ್ರಾಣಕ್ಕೆ ತೆರಬೇಕಾದ ಈಡು ಅಮೂಲ್ಯ, ಆದರೆ ಸಾಕಷ್ಟು ತೆರಲು ಯಾರಿಗೂ ಅಸಾಧ್ಯ. ಪ್ರಾಣವನ್ನು ಮತ್ತೆ ಮರಳಿ ಪಡೆದುಕೊಳ್ಳಲು ಅದಕ್ಕೆ ಕೊಡಬೇಕಾದ ಈಡು, ಬಿಡುಗಡೆಯ ವಸ್ತು ಬಹಳ ಅಮೂಲ್ಯವಾದುದು. ಅದನ್ನು ಕಂಡುಕೊಳ್ಳುವವರು ಭಾಗ್ಯವಂತರು. ಯೋಬ ಹೇಳ್ತಾನೆ, ಯೋಬನ ಗ್ರಂಥ 33ನೇ ಅಧ್ಯಾಯ ವಚನ 19 ಮೇಲ್ಪಟ್ಟು, ರೋಗದಿಂದ ನಾನು ಹಾಸಿಗೆ ಪೀಡಿತನಾಗಿ, ಅನ್ನ ಆಹಾರಕ್ಕೆ ದೂರವಾಗಿ, ನನ್ನ ಶರೀರವೆಲ್ಲ ಕೃಶವಾಗಿ ನಾನು ಮರಣದ ದ್ವಾರವನ್ನು ಸಮೀಪಿಸುತ್ತಿರುವೆನು. ಇಂಥ ಸಮಯದಲ್ಲಿ ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಇರುವ ಎಲ್ಲ ದೇವದೂತರುಗಳಲ್ಲಿ ಪ್ರಧಾನ ದೇವದೂತ ನನ್ನ ಪರವಾಗಿ ಮುಂದೆ ಬಂದು, ಇಗೋ ಇವನ ಪ್ರಾಣಕ್ಕೆ ಈಡು ಇಲ್ಲಿದೆ, ಇವನಿಗೆ ಬಿಡುಗಡೆ ಕೊಡಬೇಕಾದ ವಸ್ತು ನನ್ನ ಬಳಿ ಇದೆ ಎಂದು ನನ್ನ ಪರವಾಗಿ ವಾದಿಸಿದರೆ ನನ್ನ ದೇಹ ಮತ್ತೆ ಮಗುವಿನ ಶರೀರದಂತೆ ಬಲಗೊಳ್ಳುವುದು, ಹೊಸ ಜೀವ, ಹೊಸ ಚೈತನ್ಯವನ್ನು ಪಡೆದುಕೊಳ್ಳುವೆನು. ನನ್ನ ಈಡು ದೇವರೇ ಆಗಿದ್ದಾರೆ ಎಂಬುದಾಗಿ. ಅದಕ್ಕಾಗಿ ಪ್ರಭು ಯೇಸು ಶಿಲುಬೆಯ ಮೇಲೆ ನಮಗಾಗಿ ಪ್ರಾಣ ಕೊಟ್ಟು ನಮ್ಮನ್ನು ಪಾಪ, ಶಾಪ, ಮರಣದಿಂದ ಬಿಡುಗಡೆ ಮಾಡಿದ್ದಾರೆ. ಸೊ
ನಾವು ಬದುಕಿದರೂ ಯೇಸುವಿಗಾಗಿ, ಸತ್ತರೂ ಯೇಸುವಿನಲ್ಲಿ ಪುನರುತ್ಥಾನಗೊಳ್ಳುತ್ತೇವೆ. ಆದರೆ ಹಣ, ಆಸ್ತಿ, ಅಂತಸ್ತು ಈ ಲೋಕದ ಜೀವನಕ್ಕೆ ಬೇಕು. ದೇವರು ಕೊಡುವ ಹಣ, ಆಸ್ತಿ, ಅಂತಸ್ತಿನ ಮೂಲಕ ದೇವರ ನಾಮ ಮಹಿಮೆ ಹೊಂದಬೇಕು. ದೇವರು ಕೊಡುವ ಸ್ಥಾನಮಾನ, ಕೃಪೆಗಳು, ಹಣ, ಆಸ್ತಿ, ಅಂತಸ್ತಿನ ಮೂಲಕ ದೇವರ ರಾಜ್ಯಕ್ಕೆ ಉಪಯೋಗವಾಗಬೇಕು. ಅದಕ್ಕೆ ಪ್ರಭು ಯೇಸು ನುಡಿದರು, ದೇವರ ದೃಷ್ಟಿಯಲ್ಲಿ ಇವನು ಧನಿಕನಲ್ಲ. ಲೂಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯದಲ್ಲಿ ಒಬ್ಬ ಧನಿಕ ಒಳ್ಳೆ ಬೆಳೆ ಬಂದಾಗ ಅವನು ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾನೆ, ಈ ವರ್ಷ ಬೆಳೆ ತುಂಬ ಚೆನ್ನಾಗಿ ಬಂದಿದೆ, ಎಲೈ ಮನವೇ ನೀನು ಸಂತೋಷಿಸು, ಉಂಡು ಕುಡಿದು ನೆಮ್ಮದಿಯಾಗಿರು, ಇರುವ ಕಣಜವನ್ನು ಒಡೆದು ಹಾಕಿ ದೊಡ್ಡ ಕಣಜವನ್ನು ಕಟ್ಟಿ ತುಂಬಿಸಿಡುತ್ತೇನೆ ಎಂದು. ಮನುಷ್ಯನ ಆಲೋಚನೆ ಬೇರೆ, ಆದರೆ ದೇವರ ವಾಕ್ಯ ಹೇಳುತ್ತೆ, ಎಲ್ಲವೋ ಮೂರ್ಖ, ಈ ರಾತ್ರಿ ನೀನು ಸತ್ತು ಹೋದರೆ ನೀನು ಕೂಡಿಸಿಟ್ಟಿದ್ದು ಯಾರ ಪಾಲಾಗುವುದು ಎಂಬುದಾಗಿ. ಆದ ಕಾರಣ ದೇವರು ಕೊಟ್ಟಾಗ ಅದರ ಮೂಲಕ ಅವನು ದೇವರನ್ನು ಮಹಿಮೆ ಪಡಿಸಬೇಕು. ಅದು ದೇವರ ರಾಜ್ಯಕ್ಕಾಗಿ ಉಪಯೋಗವಾಗಬೇಕು. ನನ್ನ ಸ್ವಂತ ಶಕ್ತಿ ಇದನ್ನೆಲ್ಲ ಸಂಪಾದಿಸಿತು ಎಂದು ಜಂಬ ಪಡಬೇಡ. ದೇವರು ಕೊಡುವುದೆಲ್ಲವೂ ದೇವರ ಮಹಿಮೆಗಾಗಿ, ದೇವರ ರಾಜ್ಯಕ್ಕಾಗಿ, ದೇವರ ಮಕ್ಕಳಿಗಾಗಿ ಉಪಯೋಗಿಸಲ್ಪಡಬೇಕು. ಅಂಥವನು ದೇವರ ದೃಷ್ಟಿಯಲ್ಲಿ ನಿಜವಾದ ಶ್ರೀಮಂತನಾಗಿರ್ತಾನೆ. ಓಕೆ, ಸಮಾಧಿಗಿಳಿಯದೆ ಸದಾ ಬಾಳುವ ಬಯಕೆ ಮಾನವ ಶಕ್ತಿಗೆ ಮೀರಿದುದು ಆ ಗಳಿಕೆ. ಬುದ್ಧಿಜೀವಿಗಳು ಸಾಯುವುದು ಖಂಡಿತ, ಮೂರ್ಖ ಮಂದಮತಿಗಳ ಅಳಿವು ನಿಶ್ಚಿತ, ಅವರ ಸೊತ್ತು ಪರರ ಪಾಲು ಇದು ಖಚಿತ. ಈ ಲೋಕದಲ್ಲಿ ಬುದ್ಧಿವಂತರು ಸಾಯ್ತಾರೆ, ದಡ್ಡರು ಸಾಯ್ತಾರೆ, ಪಶು ಪಕ್ಷಿ ಪ್ರಾಣಿಗಳು ಸಾಯುತ್ತೆ, ಮನುಷ್ಯರು ಸಾಯುತ್ತಾರೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಎಲ್ಲರ ಗತಿ ಒಂದೇ. ಆದರೆ ದೇವರ ಮಕ್ಕಳಾದ ನಮಗೊಂದು ನಂಬಿಕೆ ಉಂಟು, ನಿರೀಕ್ಷೆ ಉಂಟು. ಏನದು? ನಾವು ಸತ್ತರೂ ಪುನರುತ್ಥಾನಗೊಳ್ಳುತ್ತೇವೆ. ತಮ್ಮ ಹೆಸರಲ್ಲಿ ಎಷ್ಟೋ ಸೊತ್ತಿದ್ದರೂ ಸಮಾಧಿ ಅವರಿಗೆ ಶಾಶ್ವತ ಮಂದಿರವು, ಅದುವೇ ಅವರಿಗೆ ನಿತ್ಯ ನಿವಾಸವು. ನೆಲೆಯಾಗಿರನು ನರನ ಪಟ್ಟ ಪದವಿಯಲ್ಲಿ, ನಾಶವಾಗುವನು ಪಶು ಪ್ರಾಣಿಗಳ ಪರಿ. ಮೂಢ ನಂಬಿಕೆಯುಳ್ಳವರ ಗತಿ ಇದುವೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮೂಢ ನಂಬಿಕೆ ಅವರ ಗತಿ ಇದು. ಆದರೆ ನಮ್ಮ ನಂಬಿಕೆ ಯೇಸುವಿನಲ್ಲಿದೆ. ನಾನೇ ಜೀವ, ನಾನೇ ಪುನರುತ್ಥಾನ, ನನ್ನಲ್ಲಿ ವಿಶ್ವಾಸವಿಟ್ಟವನು ಸತ್ತರೂ ಅವನು ಬದುಕುವನು. ಆದ ಕಾರಣ ಮರಣ ನಮಗೆ ಭಯವನ್ನು ತರುವುದಿಲ್ಲ. ಮರಣದ ಮೂಲಕ ನಾವು ನಿತ್ಯ ಜೀವಕ್ಕೆ ದೇವರ ಬಳಿಗೆ ಹೋಗುತ್ತೇವೆ ಎಂದು ಧೈರ್ಯದಿಂದಿರೋಣ. ಮೂಢನಂಬಿಕೆ ಉಳ್ಳವರ ಗತಿ ಇದುವೆ. ಇದು ಯಾರ ಗತಿ? ಮೂಢರು ನಂಬುವುದಿಲ್ಲ, ಸುವಾರ್ತೆಯನ್ನು ನಂಬುವುದಿಲ್ಲ, ಶುಭ ಸಂದೇಶವನ್ನು ನಂಬುವುದಿಲ್ಲ, ಯೇಸುವಿನ ವಾಕ್ಯವನ್ನು ನಂಬುವುದಿಲ್ಲ, ರಕ್ಷಣಾ ವಾರ್ತೆ, ಜೀವದ ವಾರ್ತೆಯನ್ನು ಅವರು ನಂಬುವುದಿಲ್ಲ. ಆ ಮೂಢರ ನಂಬಿ ನಡೆದವರಿಗೂ ಹಾಗೆಯೇ. ದೂಡುವನು ಅವರನ್ನು ಕುರಿ ಹಿಂಡಿನಂತೆ ಪಾತಾಳಕ್ಕೆ, ಮರಣವೇ ಕುರಿಗಾಹಿ ಆ ನಿಧನ ನಿವಾಸಿಗಳಿಗೆ. ವಿನಾಶಗೊಳ್ಳುವುದು ಆ ತಳದಲ್ಲಿ ಅವರ ರೂಪರೇಖೆ, ಆಳುವರು ಸಜ್ಜನರು ಅವರೆಲ್ಲರನ್ನು ಉದಯ ಕಾಲಕ್ಕೆ. ನನ್ನನ್ನಾದರೂ ಸ್ವಾಗತಿಸುವನು ದೇವನು, ಪಾತಾಳದ ಹಿಡಿತದಿಂದ ಬಿಡಿಸುವನು. ಆಮೇನ್. ಅರ್ಥ ಆಗ್ತಿದೆ ಅಲ್ವಾ? ಯಾರಿಗೆ ಯೇಸುವಿನಲ್ಲಿ ನಂಬಿಕೆ ನಿರೀಕ್ಷೆ ಇಲ್ಲವೋ ಅವರಿಗೆ ಇಂಥ ಗತಿ. ಆದರೆ ನಮ್ಮನ್ನಾದರೂ ದೇವರು ಪಾತಾಳದ ಹಿಡಿತದಿಂದ, ಮರಣದ ಶಕ್ತಿಯಿಂದ ನಮ್ಮನ್ನು ಬಿಡಿಸಿ ಸ್ವರ್ಗಕ್ಕೆ ಕೊಂಡೊಯ್ಯುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ನನ್ನ ಯೇಸು ನನ್ನ ರಕ್ಷಕ. ಆಮೇನ್. ಒಬ್ಬನು ಧನಿಕನಾದಾಗ ನೀ ಕಳವಳಗೊಳ್ಳಬೇಡ, ಅವನ ಮನೆಯ ಸೊಬಗನ್ನು ಕಂಡು ನಿರಾಶೆಯನ್ನು ಪಡಬೇಡ. ಸಾಯುವಾಗ ಏನನ್ನು ಕೊಂಡು ಹೋಗುವುದಿಲ್ಲ, ಘನತೆ ಅವನ ಬೆನ್ನು ಹತ್ತಿ ಹೋಗುವಂತಿಲ್ಲ. ಸಿರಿ ಬಂದಾಗ ಕೊರತೆ ಇರೋದು ಹೊಗಳಿಕೆಗೆ, ಆತ್ಮಸ್ತುತಿ ಮುಖಸ್ತುತಿ ಇವುಗಳ ಮೆರೆತಕ್ಕೆ. ಹಣಕಾಸು ಆಸ್ತಿ ಇರುವಾಗ ಜನರು ನಮ್ಮನ್ನು ಸ್ತುತಿ ಮಾಡಬಹುದು, ಸ್ತುತಿ ಮಾಡೋದನ್ನು ಹೊಗಳಬಹುದು. ಜನರ ಸ್ತುತಿಗೆ ಮಾರು ಹೋಗಬೇಡಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ಬಹಿರಂಗವಾಗಿ ನಮ್ಮನ್ನು ಮೆಚ್ಚಿಸುತ್ತಾರೆ. ಸೊ ದೇವರಿಗೆ ನಮ್ಮ ಅಂತರಂಗ ಜೀವನ ಪರಿಶುದ್ಧವಾಗಿರಬೇಕು, ದೇವರ ಚಿತ್ತಕ್ಕೆ ಅನುಗುಣವಾಗಿರಬೇಕು. ನಮ್ಮ ಜೀವನ ದೇವರ ನಾಮಕ್ಕೆ ಮಹಿಮೆ ತರುವಂತಿರಬೇಕು. ಸೇರಿದರ ಆತ ಪಿತೃಗಳ ಅಧೋಗತಿಯನು, ಅವಿವೇಕಿ ಕಾಣನು ಎಂದಿಗೂ ಪರಂ ಜ್ಯೋತಿಯನು. ನೆಲೆಯಾಗಿರನು ಪಟ್ಟ ಪದವಿಯಲ್ಲಿ, ನಾಶವಾಗುವನು ಪಶು ಪ್ರಾಣಿಗಳ ಪರಿ. ಆಕಾಶದ ಕೆಳಗೆ ಭೂಮಿಯ ಮೇಲೆ ನರ ಮಾನವರೆಲ್ಲರಿಗೂ ಒಂದೇ ಗತಿ. ಬಡವನು ಸಮಾಧಿಗೆ ಹೋಗ್ಬೇಕು, ಶ್ರೀಮಂತನು ಸಮಾಧಿಗೆ ಹೋಗ್ಬೇಕು. ಎಷ್ಟೇ ದೊಡ್ಡ ಬಂಗಲೆ ಇರಲಿ, ಗುಡಿಸಲಿರಲಿ, 3 ಅಡಿ 6 ಅಡಿ ಅಲ್ವಾ? ಆದರೆ ಮೂಢರಿಗೆ ಅಂತ ಗತಿ. ಪ್ರಭು ಯೇಸುವಿನಲ್ಲಿ, ರಕ್ಷಣಾ ಮಾರ್ಗದಲ್ಲಿ, ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟವರಿಗೆ, ಯೇಸುವನ್ನು ನಂಬಿ ನಿರೀಕ್ಷೆ ಮಾಡುತ್ತಿರುವವರಿಗೆ ನಿತ್ಯ ನಿವಾಸ, ಪರಲೋಕದ ನಿತ್ಯ ಜೀವ, ನಿತ್ಯಕ್ಕೂ ಜೀವಿಸುವ ಜೀವನ ನಮ್ಮದಾಗಿದೆ. 2ನೆಯ ಮರಣದಿಂದ ನಮಗೆ ಕೇಡುಂಟಾಗುವುದಿಲ್ಲ. ಸಮಾಧಿಯ ಹಿಡಿತದಿಂದ, ಪಾತಾಳದ ಶಕ್ತಿಯಿಂದ ಪ್ರಭು ಯೇಸು ನಮ್ಮನ್ನು ಬಿಡುಗಡೆ ಮಾಡಿ ಸ್ವರ್ಗ ರಾಜ್ಯಕ್ಕೆ ನಮ್ಮನ್ನು ಕೊಂಡೊಯ್ಯುವವರಾಗಿದ್ದಾರೆ. ಅದಕ್ಕಾಗಿಯೇ
ಪರಿಶುದ್ಧಾತ್ಮರನ್ನ ನಮ್ಮಲ್ಲಿ ನೆಲೆಗೊಳಿಸಿರುವುದು. ಯೇಸು ಪುನರಾಗಮಿಸಿ ಬರುವಾಗ ಜೀವಂತರಾಗಿರುವ ನಾವು ಪವಿತ್ರಾತ್ಮರ ಶಕ್ತಿಯಿಂದ ರೂಪಾಂತರಗೊಳ್ಳುತ್ತೇವೆ. ಯೇಸುವಿನಲ್ಲಿ ಸತ್ತು ಮೃತಪಟ್ಟು ಸಮಾಧಿಯಲ್ಲಿರುವವರು ಗೋರಿಗಳು ತೆರೆಯಲ್ಪಡುತ್ತದೆ. ಅವರಲ್ಲಿರುವ ಪವಿತ್ರಾತ್ಮ ಅವರನ್ನು ರೂಪಾಂತರಗೊಳಿಸಿ ಯೇಸುವಿನೊಡನೆ ನಿತ್ಯ ನಿವಾಸಕ್ಕೆ ನಾವು ಕರೆದೊಯ್ಯಲ್ಪಡುತ್ತೇವೆ. ಕರ್ತನಾದ ಯೇಸುವೇ ಜೀವಸ್ವರನ್ನು ಆಲಿಸಿದಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ವಿಶೇಷವಾಗಿ ಈ ಸಮಯದಲ್ಲಿ ಯೋಹನ 10:10 ಕಳ್ಳನು ಬರುವುದು ಕಳ್ಳತನ ಮಾಡಲು, ಕೊಲೆ ಮಾಡಲು, ನಾಶ ಮಾಡಲು, ನಾನು ಬಂದದ್ದು ಜೀವ ನೀಡಲು, ಅದು ಯಥೇಚ್ಛವಾಗಿ ಸಮೃದ್ಧಿಯಾಗಿ ಎಂದು ನುಡಿದಿದ್ದೀರಿ. ಯಾರೆಲ್ಲ ಮರಣಕರವಾದ ಭಯದಿಂದ ನಡುಗುತ್ತಿದ್ದಾರೋ, ಮರಣಕರವಾದ ರೋಗ ರುಜಿನಗಳಿಂದ ನರಳುತ್ತಿದ್ದಾರೋ, ಅವರಲ್ಲಿ ಪ್ರಭು ಯೇಸು ನಂಬಿಕೆಯಾಗಿ ನಿರೀಕ್ಷೆಯಾಗಿ ಜೀವದ ಶಕ್ತಿ ಅವರ ದೇಹಾತ್ಮಗಳಲ್ಲಿ ಹೊನಲಾಗಿ ಹರಿದು ಬರಲಿ. ಪಾತಾಳದಲ್ಲಿ ನನ್ನ ದೇಹವನ್ನು ದೇವರು ಕೊಳೆತು ಹೋಗಲು ಬಿಡಲಿಲ್ಲ. ಪವಿತ್ರಾತ್ಮರ ಶಕ್ತಿಯಿಂದ ಯೇಸುವಿನ ದೇಹ ಮಹಿಮೆಯ ರೂಪಾಂತರ ಶರೀರವಾಗಿ ಪುನರುತ್ಥಾನಗೊಂಡ ರೀತಿಯಲ್ಲಿ ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟ ನಮ್ಮ ದೇಹಗಳು, ಈ ನಶ್ವರವಾದ ದೇಹಗಳು ಪವಿತ್ರಾತ್ಮರ ಅಭಿಷೇಕದಲ್ಲಿ ರೂಪಾಂತರಗೊಂಡು ತೇಜೋಮಯ ಶರೀರವಾಗಿ ಮಾರ್ಪಟ್ಟು ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಲಿ. ಯಾರೆಲ್ಲ ರೋಗ ರುಜಿನಗಳಿಂದ ನರಳುತ್ತಿದ್ದಾರೋ ಅವರನ್ನು ಸಮಾಧಿಯ ಹಿಡಿತದಿಂದ, ಪಾತಾಳದ ಶಕ್ತಿಯಿಂದ ಅವರು ಯೇಸುವಿನ ನಾಮದ ಶಕ್ತಿಯಲ್ಲಿ ಬಿಡುಗಡೆಯನ್ನು ಹೊಂದಿಕೊಳ್ಳಲಿ. ಸತ್ತವರನ್ನು ಜೀವಕ್ಕೆ ಎಬ್ಬಿಸಿರಿ ಎಂಬ ವಾಕ್ಯದಂತೆ ಅವರ ಸತ್ತು ಹೋದ ಶರೀರದ ಒಂದೊಂದು ಅಂಗಾಂಗಗಳು ರೋಮ 8, 10, 11 ವಚನದ ಶಕ್ತಿಯಲ್ಲಿ ಹೊಸದಾಗಿ ಸೃಷ್ಟಿ ಮಾಡಲ್ಪಡಲಿ. ಅವರ ಶರೀರ ಮಗುವಿನ ಶರೀರದಂತೆ ಕೋಮಲವಾಗಿ ಎಳೆ ಬಾಲ್ಯದ ಚೈತನ್ಯ ಅವರ ದೇಹಾತ್ಮಗಳಲ್ಲಿ ಉಂಟಾಗಲಿ. ಮುಪ್ಪಿನಲ್ಲೂ ಅವರು ಫಲ ಕೊಡುವರು. ಖರ್ಜೂರದ ಮರದಂತೆ ದೀರ್ಘಾಯುಷ್ಯವನ್ನು ಹೊಂದಿಕೊಳ್ಳುವರು. ನಾನು ಕೊಡುವ ಮುಕ್ತಿಯನ್ನು ಅವರಿಗೆ ಮನಗಾಣಿಸುವೆನೆಂಬ ವಾಕ್ಯದಂತೆ ದೇವರ ದೀರ್ಘಾಯುಷ್ಯ, ಆಶೀರ್ವಾದ, ಅಭಿಷೇಕ ನಮ್ಮೊಬ್ಬೊಬ್ಬರ ಕುಟುಂಬದಲ್ಲಿ ಕಾರ್ಯ ಮಾಡಲಿ. ಆಸ್ತಿ ಅಂತಸ್ತಿನಲ್ಲಿ ಭರವಸೆ ಇಡದೆ ಎಲ್ಲವನ್ನ ದೇವರು ಕೊಟ್ಟರು ಅದು ದೇವರ ನಾಮದ ಮಹಿಮೆಗಾಗಿ ಎಂದು, ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡುವಂಥ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ. ನಾನು ಬಂದದ್ದು ಬರಿಗೈ, ನಾನು ಹೋಗುವುದು ಬರಿಗೈ ನಿಜ. ಆದರೆ ಈ ಲೋಕದಲ್ಲಿ ನಾನು ಜೀವಿಸುವಾಗ ದೇವರು ನನಗೆ ಕೊಟ್ಟ ಸಕಲ ಕೃಪಾಶೀರ್ವಾದಗಳಿಂದ ದೇವರ ನಾಮಕ್ಕೆ ಮಹಿಮೆಯಾಗುವಂತೆ ನನ್ನ ನಾಮದಲ್ಲಿ ನನ್ನ ಶಿಷ್ಯನಿಗೆ 1 ಲೋಟ ನೀರು ಕೊಟ್ಟರೂ ಸಹ ಅದಕ್ಕೆ 100 ಮಡಿಯಷ್ಟು ಪ್ರತಿಫಲವನ್ನು ಕಂಡುಕೊಳ್ಳುವಿರಿ ಎಂಬ ವಾಕ್ಯದಂತೆ ಬಡವರಿಗೆ, ರೋಗಿಗಳಿಗೆ, ನಿರಾಶ್ರಿತರಿಗೆ ಸಹಾಯ ಮಾಡುವಾಗ ಅದು ಯೇಸುವಿಗೆ ಮಾಡಿದಂತೆ ಸ್ವರ್ಗ ಸಾಮ್ರಾಜ್ಯದ ಹಕ್ಕು ಬಾಧ್ಯತೆ ಲಭಿಸುವಂತೆ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ಮುನ್ನಡೆಸಲ್ಪಡಲಿ. ಮರಣವೇ ನಿನ್ನ ಕೊಂಡಿಯಲ್ಲಿ, ಪಾಪವೇ ನಿನ್ನ ವಿಷಕೊಂಡಿಯಲ್ಲಿ, ಮರಣವನ್ನು, ಮರಣದ ಶಕ್ತಿಯನ್ನು ಗೆದ್ದು ಮೃತ್ಯುಂಜಯನಾದ ಪ್ರಭು ಯೇಸು ನಮ್ಮಲ್ಲಿ ಅರಸನಾಗಿ ಆಳ್ವಿಕೆ ಮಾಡುತ್ತಿದ್ದಾರೆ. ಈ ದೀನ ದೇಹಗಳು ರೂಪಾಂತರಗೊಂಡು ಯೇಸುವಿನ ತೇಜೋಮಯ ಶರೀರವಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಭಯಪಡಬೇಡಿ. ಅಜ್ಞಾನಿಗಳಿಗೆ, ಮೂರ್ಖರಿಗೆ, ಯೇಸುವನ್ನು ನಂಬದವರಿಗೆ ಮರಣ ಅಂದರೆ ಭಯ. ಯೇಸುವನ್ನು ನಂಬಿದ ನಮಗಾದರೂ ಮರಣ ಒಂದು ನಿದ್ರೆ, ಮರಣ ಸ್ವರ್ಗದ ಬಾಗಿಲು. ಅದಕ್ಕೆ ಸಂತ ಪೌಲ ಹೇಳುತ್ತಾರೆ, ಕೊಲೆಸ ಫಿಲಿಪ್ಪ 1:20 ಮೇಲ್ಪಟ್ಟು, ನಾನು ಬದುಕಿರುವುದೋ ಸಾಯುವುದೋ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ. ಬದುಕುವುದು ಒಳ್ಳೆಯದು, ಇನ್ನು ಹೆಚ್ಚು ಕಾಲ ದೇವರ ಸುವಾರ್ತೆಯನ್ನು ಸಾರುತ್ತೇನೆ. ಸತ್ತರೂ ಒಳ್ಳೆಯದು, ನನ್ನ ಯೇಸುವಿನಲ್ಲಿ ನಾನು ಒಂದಾಗುತ್ತೇನೆ. ಆದರೆ ನಾನು ಇನ್ನು ಹೆಚ್ಚು ಕಾಲ ಬದುಕಿ ದೇವರ ಸೇವೆ ಮಾಡಬೇಕೆಂಬುದೇ ನನ್ನ ಹೆಬ್ಬಯಕೆ ಎಂಬಂತೆ ನಾವು ಸಹ ನಮ್ಮ ನಡೆ, ನುಡಿ, ಜೀವನ ದೇವರು ಕೊಟ್ಟ ಸಕಲ ಐಶ್ವರ್ಯ, ಸಿರಿ ಸಂಪತ್ತಿನ ಮೂಲಕ ದೇವರ ರಾಜ್ಯಕ್ಕಾಗಿ ದುಡಿಯುವ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡಲಿ. ಥ್ಯಾಂಕ್ ಯು. ಧೈರ್ಯದಿಂದಿರಿ. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ.